ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಇವತ್ತು ಟಿಪ್ಪು ಸುಲ್ತಾನ್. ಈ ಒಂದು 3-4 ಹೆಸರುಗಳು ಇಲ್ಲ ಅಂತ ಅಂದಿದ್ರೆ ಇವರು ಭಾರತ ದೇಶದಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯನ್ನು ಕೂಡ ಗೆಲ್ಲುಕಾಗ್ತಿರ್ಲಿಲ್ಲ. ಇಡೀ ಭಾರತ ದೇಶ ಪ್ರಬುದ್ಧ ಭಾರತ ಆಗ್ಬೇಕು ಅನ್ನೋದಿದೆಯಲ್ಲ, ಇದು ನಮ್ ಸಬ್ಜೆಕ್ಟ್. ಯಾಕೆ ಗಜ್ನಿ ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ದ ಅಂತ, ಇಲ್ಲಿನ ಹೊಲಗೇರಿಗಳಿಗೆ ಯಾಕೆ ಗಜ್ನಿ ಹೋಗ್ಲಿಲ್ಲ, ಮಾದಿಗೇರಿಗಳ ಮೇಲೆ ಯಾಕೆ ಗಜ್ನಿ ಹೋಗ್ಲಿಲ್ಲ, ಇಡೀ ದೇಶವನ್ನ ಹಸಿವಿನಿಂದ ನರಳೋದಕ್ಕೆ ಬಿಟ್ಟು ಒಟ್ಟು ದೇಶಕ್ಕೆ ಸೇರ್ಬೇಕಾದಂತ ಸಂಪತ್ತನ್ನ ತಂದು ದೇವಸ್ಥಾನದೊಳಗಡೆ ಇವ್ರು ಇಟ್ಕೊಂಡಿದ್ರು. ಗಜ್ನಿ ಬಂದು ಇಡೀ ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ದ. ಭಾರತದ ಇತಿಹಾಸ ಪುಸ್ತಕದಲ್ಲಿ ನನ್ಗನ್ನಿಸ್ತಾ ಇದೆ, ಭಾರತದ ಇತಿಹಾಸ ಪುಸ್ತಕದಲ್ಲಿ ಅಕಸ್ಮಾತ್ ಗಜ್ನಿ ಗೋರಿ ಇಲ್ಲ ಅಂತ ಅಂದಿದ್ರೆ, ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಇವತ್ತು ಟಿಪ್ಪು ಸುಲ್ತಾನ್, ಈ ಒಂದು 3-4 ಹೆಸರುಗಳು ಇಲ್ಲ ಅಂತ ಅಂದಿದ್ರೆ ಇವರು ಭಾರತ ದೇಶದಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯನ್ನು ಕೂಡ ಗೆಲ್ಲುಕಾಗ್ತಿರ್ಲಿಲ್ಲ. ಇವ್ರ ಸರಕುಗಳಿದೆಯಲ್ಲ, ಇವರ ಸರಕುಗಳು ಈ ಒಂದು 3-4 ಹೆಸರುಗಳು. ಆದ್ರೆ ನಮ್ಮ ಸರಕುಗಳಿದೆಯಲ್ಲ ಅಥವಾ ನಮ್ಮ ಸಬ್ಜೆಕ್ಟ್ಗಳಿದೆಯಲ್ಲ, ನಮ್ಮ ಸಬ್ಜೆಕ್ಟ್ ಸಮಾನತೆ, ಸಹೋದರತೆ, ಭ್ರಾತೃತ್ವ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದಿದೆಯಲ್ಲ, ಅದು ನಮ್ಮ ಸಬ್ಜೆಕ್ಟ್. ಇಡೀ ಭಾರತ ದೇಶದ ಎಲ್ರಿಗೂ ಕೂಡ ಅಕ್ಷರ ಸಿಗ್ಬೇಕು, ಎಲ್ರಿಗೂ ತಿನ್ನೋಕ್ ಅನ್ನ ಇರ್ಬೇಕು, ಇದೊಂದು ಜಾಗೃತ ಭಾರತ ಆಗ್ಬೇಕು, ಹಾಕೊಳ್ಳೋಕ್ ಬಟ್ಟೆ, ಇರೋದಕ್ ಮನೆ, ಒಟ್ಟು ಭಾರತ ದೇಶದ 140 ಕೋಟಿ ಜನ ಸಮಾನತೆಯಿಂದ ಬದುಕಬೇಕು ಅನ್ನೋದಿದೆಯಲ್ಲ, ಇಡೀ ಭಾರತ ದೇಶ ಪ್ರಬುದ್ಧ ಭಾರತ ಆಗ್ಬೇಕು ಅನ್ನೋದಿದೆಯಲ್ಲ, ಇದು ನಮ್ ಸಬ್ಜೆಕ್ಟ್. ಇವ್ರು ಮಾತಾಡ್ತಾರೆ, ಇವರು ಗಜ್ನಿ ಆಫ್ಘಾನಿಸ್ತಾನದ ಕಾಬೂಲ್ ಇಂದಂತ ಬಂದಂತ ಒಬ್ಬ ದಾಳಿಕೋರ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ದ ಅಂತ ಹೇಳಿ ಇವ್ರು ಮಾತಾಡ್ತಾರೆ. ಈ ಮಾತನ್ನ ನಾನು ಒಪ್ಪೋದಿಲ್ಲ. ಗಜ್ನಿ ಭಾರತ ದೇಶದ ಮೇಲೆ ದಾಳಿ ಮಾಡಲಿಲ್ಲ. ಭಾರತ ದೇಶದ ಒಳಗಡೆ ಇದ್ದಂತ ಅಸ್ಪೃಶ್ಯತೆಯ ಜಾಗೇರಿಗಳು ಅನ್ನಿಸ್ಕೊಂಡಂತ, ಜಾತಿಯ ಜಾಗೇರಿಗಳು ಅನ್ನಿಸ್ಕೊಂಡಂತ ಆ ಕಾಲಕ್ಕೆ ಮೌಢ್ಯ, ಕಂದಾಚಾರ, ಮಹಿಳೆಯ ಮೇಲಿನ ಶೋಷಣೆ, ಈ ತರ ಒಂದ್ ರೀತಿ ಒಳಗಡೆ ದೌರ್ಜನ್ಯದ ಕೇಂದ್ರಗಳಾಗಿದ್ದಂತ ಅಗ್ರಹಾರಗಳ ಮೇಲೆ ಗಜ್ನಿ ದಾಳಿ ಮಾಡಿದ್ದು. ಇಲ್ಲಿದ್ದಂತ ದೇವಸ್ಥಾನಗಳ ಮೇಲೆ ಅಸ್ಪೃಶ್ಯತೆಯ ಕೇಂದ್ರವಾಗಿದ್ದಂತ, ದೌರ್ಜನ್ಯದ, ಜಾತಿಯ ಈ ಮಡಿ ಮೈಲಿಗೆಯ ಕೇಂದ್ರವಾಗಿದ್ದಂತ ದೇವಸ್ಥಾನಗಳ ಮೇಲೆ ಗಜ್ನಿ ದಾಳಿ ಮಾಡಿತ್ತು. ಗಜ್ನಿ 2026 ಜನವರಿ 6ನೇ ತಾರೀಕು ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಆ ಗುಜರಾತಿನ ಸೋಮನಾಥ ದೇವಾಲಯ ಇದೆಯಲ್ಲ, ಇಡೀ ಭಾರತ ದೇಶದ ಸಂಪತ್ತು ಆ ದೇವಸ್ಥಾನದೊಳಗಡೆ ಇತ್ತು. ನನ್ಗನ್ಸುತ್ತೆ ಯಾವಾಗ್ಲೂ ಕೂಡ ಗಜ್ನಿ ದಾಳಿ ಅನ್ನುವಂಥದ್ದನ್ನ ನಾನು ತಗೊಂಡಾಗ ನನಗೊಂದು ದೊಡ್ಡ ಪ್ರಶ್ನೆ ಉಟ್ಕೊಳ್ಳುತ್ತೆ, ಯಾಕೆ ಗಜ್ನಿ ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ದ ಅಂತ. ಇಲ್ಲಿನ ಹೊಲಗೇರಿಗಳಿಗೆ ಯಾಕೆ ಗಜ್ನಿ ಹೋಗ್ಲಿಲ್ಲ, ಮಾದಿಗೇರಿಗಳ ಮೇಲೆ ಯಾಕೆ ಗಜ್ನಿ ಹೋಗ್ಲಿಲ್ಲ, ಇಲ್ಲಿನ ಅಸ್ಪೃಶ್ಯ ಕೇರಿಗಳಿಗೆ ಗಜ್ನಿ ಯಾಕೆ ಹೋಗ್ಲಿಲ್ಲ ಅಂತ ಅಂದ್ರೆ, ಅವತ್ತು ಇಡೀ ಭಾರತ ದೇಶದ ಸಂಪತ್ತು ದೇವಸ್ಥಾನಗಳ ಒಳಗಡೆ ಇತ್ತು ಅಂತ. ಗುಜರಾತಿನ ಸೋಮನಾಥ ದೇವಾಲಯದಲ್ಲಿ 56 ಚಿನ್ನದ ಕಂಬಗಳಿದ್ದು, 108 ಶಿವಲಿಂಗಗಳಿದ್ದು, 56 ಚಿನ್ನದ ಕಂಬಗಳನ್ನ ಒಳಗಡೆ ಇಡೀ ದೇಶದ ಸಂಪತ್ತನ್ನ ತುಂಬಿಟ್ಟಿದ್ರು. ಇಡೀ ಭಾರತ ದೇಶ ಹಸಿವಿನಿಂದ ನರಳುತ್ತಾ ಇತ್ತು. ಇಡೀ ದೇಶವನ್ನ ಹಸಿವಿನಿಂದ ನರಳೋದಕ್ಕೆ ಬಿಟ್ಟು ಒಟ್ಟು ದೇಶಕ್ಕೆ ಸೇರ್ಬೇಕಾದಂತ ಸಂಪತ್ತನ್ನ ತಂದು ದೇವಸ್ಥಾನದೊಳಗಡೆ ಇವ್ರು ಇಟ್ಕೊಂಡಿದ್ರು. ಗಜ್ನಿ ಬಂದು ಇಡೀ ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ದ. ಇಲ್ಲಿ ಹೇಳ್ತಾರೆ ಗಜ್ನಿ ಭಾರತದ ಮೇಲಿನ ದಾಳಿ ಅಂತ. ನಾನು ಹೇಳ್ತೀನಿ, ಗಜ್ನಿ ಮಾಡಿದ್ದು ಭಾರತದ ಮೇಲೆ ದಾಳಿ ಅಲ್ಲ. ಆ ಕಾಲಕ್ಕೆ ಭಾರತದಲ್ಲಿದ್ದಂತ ಅಸ್ಪೃಶ್ಯತೆಯ, ಜಾತಿಯ, ದೌರ್ಜನ್ಯದ, ದಬ್ಬಾಳಿಕೆಯ ಕೇಂದ್ರಗಳಾಗಿದ್ದಂತ ಅಗ್ರಹಾರಗಳ ಮೇಲಿನ ದಾಳಿಯನ್ನ ನಾನು ಭಾರತದ ಮೇಲಿನ ದಾಳಿ ಅಂತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ.